ಸರ್, ನನ್ನ ಹೆಸರು KN ವೆಂಕಟೇಶ್ ಅಂತೇಳಿ. ಸೊ ನಾನು ಇವತ್ತು ವಿಶ್ವೇಶ್ವರ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರ ಮಂಡಳಿ ಚುನಾವಣೆ ಇತ್ತು. ಅದರಲ್ಲಿ ನಮ್ಮ ಸಿಂಡಿಕೇಟಲ್ಲಿ 12 ಜನ ಗೆದ್ದಿದ್ದೀವಿ. ಅಪೋಸಿಟ್ನವ್ರು 3 ಜನ ಇದ್ದಾರೆ. ಸೊ ಇದು 2025-30 5 ವರ್ಷಗಳ ಕಾಲ ನಾವು ಚುನಾಯಿತ ನಿರ್ದೇಶಕರಾಗಿರ್ತೇವೆ. ಸೊ ಇದರಲ್ಲಿ ನಮ್ಮ ಎಲ್ಲ ಮೆಂಬರ್ಸ್ನ ಸಹಕಾರ ಇದೆ, ನಮ್ಮ ಟೀಮ್ ಸಪೋರ್ಟ್ ಇದೆ. ಸೊ ಹಾಗಾಗಿ ನನ್ನ ಗೆಲುವು ಸಾಧ್ಯ ಆಗಿದೆ. ಮತ್ತು ಸರ್, ಅದರಲ್ಲಿ NPA ಜಾಸ್ತಿ ಇದೆ ಬ್ಯಾಂಕ್ನಲ್ಲಿ, ಅದನ್ನು ರೆಡ್ಯೂಸ್ ಮಾಡಬೇಕು. ಆಮೇಲೆ ಸಿಬ್ಬಂದಿ ವೇತನ ತಡೆ ಹಿಡಿದಿದ್ರು, ಅದನ್ನು ಒಂದು ಸ್ವಲ್ಪ ಪರಿಗಣಿಸಬೇಕು. ಸೊ ಆಮೇಲೆ ಡಿವಿಡೆಂಡ್ ಡಿಕ್ಲೇರ್ ಆಗಿರಲಿಲ್ಲ, ಅದ್ರ ಬಗ್ಗೆ ಗಮನ ಹರಿಸಬೇಕು. ಆಮೇಲೆ ಅಡ್ವಾನ್ಸಸ್ ಸಾಲ ಕೊಡೋದು, ಅದ್ರ ಬಗ್ಗೆ ಎಲ್ಲ ನಮ್ಮದು ಕಾಳಜಿ ಇದೆ. ಸದಸ್ಯ ಅವ್ರಿಗೆಲ್ಲ ಅಭಿನಂದನೆ ಅವ್ರದ್ದು. ಸೊ ನಾನು ಗೆದ್ದಿರೋದೆಲ್ಲ ಅವರಿಂದನೇ, ನಂದೇನು ಇಲ್ಲ. ಅವರ ಆಶೀರ್ವಾದನೇ ನನಗೆ ಗೆಲುವು. ಅವರು 3 ಜನ ಇದ್ದಾರೆ, ಅದರಲ್ಲಿ ಸಿಂಡಿಕೇಟಲ್ಲಿ ಇದ್ದಾರೆ. ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾರೆ ಸರ್. ಹೌದು, ಇದು 1979ನೇ ಇಸ್ವಿ ಶುರುವಾಗಿರೋದು. ಈಗ ಚುನಾವಣೆಗಳು ಈ ವರ್ಷ ಇದು 2025-30ವರೆಗೂ ನಮ್ಮದು ಅವಧಿ. ಈಗ ನಮಗೆ 25,000 ಜನ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಎಲಿಜಿಬಲ್ ಆಗಿದ್ದು 4,067. ಇವತ್ತು ವೋಟ್ ಆಗಿದ್ದು 2,517. ನನ್ನ ಹೆಸರು KN ವೆಂಕಟೇಶ್ ಅಂತ. ಓಕೆ, ನಾವು ಸೂರ್ಯನಾರಾಯಣ ಅಂತ ಹೇಳಿ ಅವರು ನಮ್ಮನ್ನೆಲ್ಲ ಕರ್ಕೊಂಡು ಬಂದರು. ಆಮೇಲೆ ಗಣೇಶ್, ಆಮೇಲೆ ವೇದವ್ಯಾಸು ಎಲ್ಲ ನಮ್ಮ 13 ಜನ 15 ಜನ ವರ್ಕ್ ಮಾಡಿದ್ವಿ. ಅದರಲ್ಲಿ 3 ಜನ ಅವ್ರು ಬಂದಿದ್ದಾರೆ, ಮಿಕ್ಕಿದ ನಾವೇ ಬಂದಿದ್ದೀವಿ. ಅಂಥವ್ರನ್ನೆಲ್ಲರನ್ನೂ ಕೂಡ ಸಂಪರ್ಕ ಮಾಡಿ ಇದಕ್ಕೆ ಯಾವ್ಯಾವ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗುವಂಥದ್ದಕ್ಕೆ ಮತ್ತು ಇದನ್ನು ಅಭಿವೃದ್ಧಿ ಪಡಿಸುವಂಥದ್ದಕ್ಕೆ ಅವಕಾಶಗಳನ್ನು ಕಲ್ಪಿಸ್ಕೋಬೋದು ಅನ್ನುವಂಥದ್ದನ್ನು ತಿಳ್ಕೊಂಡು ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ನಾವೆಲ್ಲರೂ ತಂಡದವರು ಅಂತ ಹೇಳಿ ತಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಶ್ರೀನಿವಾಸ ರಾವ್ ಅಂತ. ನಾನು ವೃತ್ತಿಯಲ್ಲಿ ಒಬ್ಬ ವಕೀಲ. ಹಿಂದಿನ ಆಡಳಿತ ಮಂಡಳಿಯಲ್ಲೂ ಕೂಡ ನಾನು ಸೇವೆ ಸಲ್ಲಿಸಿದ್ದೆ. ಇದರಲ್ಲಿ ಎಲ್ಲರ ಭಾಗ ಮತ್ತು ಅವರ ಶ್ರಮ ಎಲ್ಲರಿಗಿಂತ ಹೆಚ್ಚು ನಾನು ನನ್ನದೇ ಹೆಸರು ಹೇಳಿರುವಂಥದ್ದು. ಇದನ್ನು ಎಷ್ಟು ಮೆಟಿಕ್ಯುಲಸ್ ಆಗಿ 6 ತಿಂಗಳಿಗಿಂತ ಮುಂಚೆ ಕೆಲಸ ಮಾಡಿ ಎಲ್ಲದನ್ನು ಮಾಡಿ ಎಲ್ಲರನ್ನು ಸೇರಿಸಿಕೊಂಡು ಕೆಲಸ ಮಾಡತಕ್ಕಂಥದ್ದು ಈ ಗೆಲುವಿಗೆ ನಾನು ಹೇಳುವಂಥದ್ದು ಮೊದಲು ನಮ್ಮೆಲ್ಲರ ತುಂಬ ಹೃದಯದ ಅಭಿನಂದನೆಗಳು ಗಣೇಶ್ ಅವರು. ಇದು ನಾನೇ ಕೆಲಸ, ನಾನೇ ಎಲೆಕ್ಷನ್ ನಿಂತಿದ್ದೀನಿ ಅಂತ ಹೇಳಿ ನಮ್ಮ ಯಾರು ಕೂಡ ಯಾರೋ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥದ್ದು. ಇಂದು ವಿಶ್ವೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಆಡಳಿತ ಮಂಡಳಿ 2025-30ನೇ ಸಾಲಿಗೆ ಚುನಾವಣೆ ನಡೆದಿದ್ದು ಪ್ರಗತಿ ತಂಡ ಇಂದು ಜಯಗಳಿಸಿದೆ. ಈ ಜಯಕ್ಕೆ ನಮ್ಮ ಎಲ್ಲ ವಾಲಂಟಿಯರ್ಸ್ಗೂ ನಾನು ಧನ್ಯವಾದ ಹೇಳ್ತಿದ್ದೀನಿ. ಮುಂದೆ ನಮಗೆ ಹಲವಾರು ಯೋಜನೆಗಳು ಹಾಕೊಂಡಿದ್ದೀವಿ. ಆ ಯೋಜನೆಗಳನ್ನು ಆದಷ್ಟು ಬೇಗ ಎಲ್ಲರ ಸಹಾಯದಿಂದ ಪೂರೈಸ್ತೀವಿ ಅನ್ನೋ ನಂಬಿಕೆ ಇದೆ. ಮುಂದೆ ಬ್ಯಾಂಕ್ ಹಿಂದೆ ಯಾವ ಒಂದು ಗ್ಲೋರಿ ಇತ್ತೋ ಆ ಗ್ಲೋರಿಗೆ ವಾಪಸ್ ನಾವು ತಂದೆ ತರ್ತೀವಿ. ಎಲ್ಲ ನಮ್ಮ ಯುವಕರಿದ್ದಾರೆ, ಎಕ್ಸ್ಪೀರಿಯನ್ಸ್ ಅವರು ಇದ್ದಾರೆ. ಇವನ್ನೆಲ್ಲರೂ ನಾವು ಕಾನ್ಫಿಡೆನ್ಸ್ ತಗೊಂಡು ಮುಂದೆ ಬ್ಯಾಂಕಿನ ನಂಬರ್ 1 ಸ್ಥಾನಕ್ಕೆ ತಂದೆ ತರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಎಲ್ಲರಿಗೂ ಧನ್ಯವಾದಗಳು. ಅನೂಪ್ ಹಾರ್ನಹಳ್ಳಿ ಅಂತ. ನನ್ನ ಪೂಜ್ಯ ತಂದೆಯಾದ ಅಶೋಕ್ ಹಾರ್ನಹಳ್ಳಿ ಮತ್ತೆ ನಮ್ಮ ಪೂಜ್ಯ ಅಜ್ಜ ಆದ ಹಾರ್ನಹಳ್ಳಿ ರಾಮಸ್ವಾಮಿ ಅವರ ವಿಶ್ವಾಸದ ಮೇಲೆ ನನಗೆ 1ನೇ ಸ್ಥಾನದಲ್ಲಿ ಇವತ್ತು ಚುನಾವಣೆ ಗೆದ್ದಿದ್ದೀನಿ. ನಾನು ಗೆದ್ದಿರೋ ಟೀಮ್ ಪ್ರಗತಿ ಅಂತ. ಟೀಮ್ ಪ್ರಗತಿ ಅವರ ಹೆಡ್ ಆದವರೇ ಗಣೇಶ್ ಅವರು. ಅವರ ಚುನಾವಣೆ ಕ್ಯಾಂಪೇನ್ ಆಧಾರದ ಮೇಲೆ ನಾವು ಗೆದ್ದು ಬಂದಿದ್ದೀವಿ. ಈಗ ವಿಶ್ವಾಸದಿಂದ ಗೆದ್ದು ಬಂದಿರೋದ್ರಿಂದ ಇದೊಂದು ಜವಾಬ್ದಾರಿ. ಈಗ ಕೆಲಸ ಮಾಡಕ್ಕೆ ಜನರ ವಿಶ್ವಾಸ ಪೂರೈಸೋದು ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಪೂರೈಕೆ ಮಾಡೋ ಸಾಮರ್ಥ್ಯ ಸಿಗ್ಲಿ ನನಗೆ ಅಂತ ಆಶ್ವಾಸನೆಯಿಂದ ನಾವೆಲ್ಲರಿಗೂ ಕೃತಜ್ಞತೆ ಹೇಳ್ತೀನಿ. ನಮಸ್ತೆ, ನನ್ನ ಹೆಸರು ಮಮತಾ ಅಂತ ಹೇಳಿ. ಶ್ರೀನಿವಾಸ ರಾವ್ ಹಾಗೂ ಗಣೇಶ್ ಅವರ ನೇತೃತ್ವದಲ್ಲಿ ಪ್ರಗತಿ ತಂಡದಿಂದ ನಾನು ಮಹಿಳಾ ಮೀಸಲಾತಿನಲ್ಲಿ ಗೆದ್ದಿದ್ದೀನಿ. ಬಹಳ ಸಂತೋಷ ಇದೆ. ನಮ್ಮ ಮೇಲೆ ಬಹಳ ಜವಾಬ್ದಾರಿ ಇದೆ. ನಮ್ಮ ಕೈಲಿ ಆದಷ್ಟು ಬ್ಯಾಂಕ್ನ ಉನ್ನತ ಸ್ಥಾನಕ್ಕೆ ತರಬೇಕಾದಂಥ ಪ್ರಯತ್ನ ಮಾಡ್ತೀವಿ. ನಾವು ಭರವಸೆನ ತರೋದಕ್ಕೆ
ಪ್ರಯತ್ನ ಮಾಡ್ತೀವಿ. ನಮ್ಮ ಕಡೆ ಮಮತಾ ಅಂತ ಹೇಳಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.